ಓ ಸಿದ್ಧಾನ ಬನ್ನಿ ಒಳಗಡೆ, ನೀವು ಹೊರಗಡೆ ಯಾಕೆ ನಿಂತಿದ್ದೀರಾ? ಇಲ್ಲ ಕಮ್ಮ, ನನಗೂ ಕೆಲಸ ಇದೆ. ನಾಳೆ ನನ್ನ ಮಗನದು ಶಾಸ್ತ್ರ ಇದೆ, ಬನ್ನಿ ಹೋಗೋಣ. ಬೇಗ ಬಂದ್ಬಿಡಿ. 9 ಗಂಟೆಗೆ ಶಾಸ್ತ್ರ ಬಿದ್ದಿದೆ, ನಾವು ಇಲ್ಲಿಂದ 8 ಗಂಟೆಗೆ ಹೊರಡಬೇಕು. ಹೋಗೋಷ್ಟರಲ್ಲಿ ಸರಿ ಆಗುತ್ತೆ. ರಂಗೆ ಎಲ್ಲಿ ಹೋದ್ನಮ್ಮ? ಹಾಂ ಸರಿನಾ, ಬರ್ತೀವಿ. ಅವರು ಮನೆ ಸಾಮಾನು ತರೋದಕ್ಕೆ ಅಂತ ಪೇಟೆಗೆ ಹೋದ್ರಣ್ಣ ಇವಾಗ ತಾನೆ. ಸರಿ ಹೇಳ್ಬಿಡಮ್ಮ, ರಂಗ ಬಂದಮೇಲೆ ನಾಳೆ ಬೆಳಗ್ಗೆನೇ ಬೇಗ ಬಂದ್ಬಿಡಿ. 8 ಗಂಟೆಗೆ ಶಾಸ್ತ್ರಕ್ಕೆ ಹೋಗಬೇಕು. ಸರಿ, ನಾನು ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ತಡ ಆಗುತ್ತೆ. ಹೋಗಿ ಬರ್ತೀನಮ್ಮ, ಮುಂದಿನ ಮನೆಗೆ ಹೇಳ್ಬೇಕು. ಸರಿ ಅಣ್ಣ, ಹೋಗಿ ಬನ್ನಿ. ನಿರ್ಮಲಾ, ನಿರ್ಮಲಾ. ಇಲ್ಲಪ್ಪ, ಯಾರು ಸದ್ದಿಲ್ಲ. ನಾನು ಇಷ್ಟೊಂದು ಕೂಗ್ತಾ ಇದ್ರು, ಒಳಗಡೆ ಇದ್ದಾರೆ ಏನೋ. ಏ ನಿರ್ಮಲಾ. ಯಾರು ನನ್ನ ಇಷ್ಟೊಂದು ಸಲಿಗೆಯಿಂದ ಏ ನಿರ್ಮಲಾ ಅಂತ ಕರಿತಿರೋದು? ಬರ್ತೀನಿ ರೀ. ಓಹೋ ಹೋ, ನಂಜಕ್ಕ ಬನ್ನಿ ಬನ್ನಿ. ಇದೇನು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಇದಕ್ಕಿದ್ದ ಹಾಗೆ? ಹಾಗೇನಿಲ್ಲ ನಿರ್ಮಲಾ, ನಾಳೆ ನನ್ನ ಮಗಂದು ಶಾಸ್ತ್ರ ಇಟ್ಕೊಂಡಿದ್ದೀವಿ, ನಿಶ್ಚಿತಾರ್ಥ ಶಾಸ್ತ್ರನ. ಬಂದ್ಬಿಡಿ ಬೇಗ. 8 ಗಂಟೆಗೆಲ್ಲ ಮನೆಗೆ ಬನ್ನಿ, ಟೆಂಪೋ ವ್ಯವಸ್ಥೆ ಮಾಡಿದ್ದೀವಿ, ಎಲ್ಲರೂ ಹೋಗಿ ಬಂದ್ಬಿಡೋಣ. ಹೌದಕ್ಕ, ಸರಿ ಬಿಡಿ. ಎಷ್ಟು ಗಂಟೆಗೆ? 8 ಗಂಟೆಗೆ ತಾನೇ? ಸರಿ ಬರ್ತೀನಿ ಬಿಡಿ ಅಕ್ಕ. ಬನ್ನಿ ಕಾಫಿ ಕುಡ್ಕೋಗಾರೆ. ನಿಮ್ಮ ಮನೇಲಿ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಮುಂದಿನ ಮನೆಗೆ ಹೇಳೋದು ಹೆಂಗೆ? ಬಿಡಿ, ಇನ್ನೊಂದು ಸರಿ ಬರ್ತೀನಿ. ಮುಂದಿನ ಮನೆಗೆ ಹೇಳ್ಬೇಕು ನಿರ್ಮಲ. ಸರಿ, ನಾಳೆ ಬೇಗ ಬಂದ್ಬಿಡು, ನಿಧಾನ ಮಾಡಬೇಡ. ಶಾಸ್ತ್ರಕ್ಕೆ ಸರಿಯಾಗಿ ಹೋಗಬೇಕು. ಹಾಂ ಸರಿ ನಂಜಕ್ಕ, ಹೋಗಿದ್ದು ಬನ್ನಿ. ಸರಿ ಬರ್ತೀನಿ, ಹೋಗಿ. ದೊಡಮ್ಮ ಏನು ಇವತ್ತು ನಮ್ಮ ಮನೆ ಕಡೆ ಬರ್ತಿದ್ದಾರಲ್ಲ? ಪುಟ್ಟಿ ಪುಟ್ಟಿ, ನಿಮ್ಮವ್ವ ಇಲ್ವೇನವ ಸರೋಜಾ? ಬನ್ನಿ ದೊಡಮ್ಮ, ಅಮ್ಮ ಹಸು ಹೊಡ್ಕೊಂಡು ಹೊಲದ ಕಡೆ ಹೋಗಿದ್ದಾರೆ. ನೀವೇನು ಈ ಕಡೆ ಬಂದಿದ್ದೀರಾ ಇವತ್ತು? ಅದೇ ಕಣೆ ಕವಿತಾ, ನಿಮ್ಮಣ್ಣ ರಾಜಿಗೆ ಏನು ನೋಡಿದ್ದೀವಿ, ಒಪ್ಪಂದ ಎಲ್ಲ ಆಗಿದೆ. ನಾಳೆ ಶಾಸ್ತ್ರಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ನಿಮ್ಮವ್ನ ಕರೆನ ಅಂತ ಬಂದೆ. ಸದ್ಯ ನೀನು ಇದೆಯಲ್ಲ, ಬಂದ್ಬಿಡು, ನಾಳೆ ಹೋಗೋಣ, ಹೋಗಿದ್ದು ಬಂದ್ಬಿಡೋಣ. ಹೌದಾ ದೊಡಮ್ಮ? ಸರಿ, ನಮ್ಮ ಅಣ್ಣನ ಶಾಸ್ತ್ರ ಅಂದ್ರೆ ನಾ ಬರದೇ ಇರ್ತೀನ. ನಾಳೆ 7 ಗಂಟೆಗೆ ನಿಮ್ಮ ಮನೇಲಿ ಇರ್ತೀನಿ, ನೋಡ್ಕೊಳ್ಳಿ. ಸರಿ ಕವಿತಾ, ನಾಳೆ ಬೇಗ ಬಾರೆ, ನನಗೂ ಯಾರು ಕೆಲಸ ಮಾಡ್ಕೊಡೋರಿಲ್ಲ. ನೀನಾದರೂ ಬಂದು ಎಲ್ಲ ವ್ಯವಸ್ಥೆನೂ ಮಾಡುವಂತೆ. ಸರಿ ದೊಡಮ್ಮ, ಬರ್ತೀನಿ. ಬನ್ನಿ ಕಾಫಿ ಕುಡ್ಕೊ ಹೋಗೋರಂತೆ. ಇಲ್ಲ ಕಣ, ಇಲ್ಲೇ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಇನ್ನೂ ಜನ ಕರಿಬೇಕು, ತಡ ಆಗುತ್ತೆ. ಸರಿ, ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತೀನಿ, ಬಾ ನಾಳೆ. ಸರಿ ಬರ್ತೀನಿ, ಹೋಗಿ ದೊಡಮ್ಮ. ಓಹೋ, ಆಶಾ ಹೊರಗಡೆ ತಿರುಗಾಡ್ತಿದ್ದಾಳೆ. ಓ ಅತ್ತೆ, ಬನ್ನಿ. ಇದೇನು ಇವತ್ತು ನಮ್ಮ ಮನೆ ಕಡೆ ಬಂದುಬಿಟ್ಟಿದ್ದೀರಾ? ಬನ್ನಿ. ನಿಮ್ಮವ್ವ ಎಲ್ಲೋದ್ಲೇನೆ ಆಶಾ? ಎಲ್ಲೋ ಮನೇಲಿ ಅಡುಗೆ ಮಾಡ್ತಿರ್ಬೇಕು. ಕರಿತೀಯಾ? ಅದೇನು ನನಗೆ ಹೇಳಿ ಅತ್ತೆ, ನಾನು ಹೇಳ್ಬಿಡ್ತೇನೆ. ಅಮ್ಮ ಇಲ್ಲ ಕಣೆ, ಎಲ್ಲ ಹೋಗಿದ್ದಾರೆ ಪೇಟೆಗೇನು. ಇವಾಗ ತಾನೇ ಮನೇಲೇ ಇದ್ದಾರೆ ಅಂದಲೇ, ಏನು ಕರಿಬೇಕಾಗುತ್ತೆ ಅಂತ ನಾನೇ ಕರಿತೀನಿ ಇರು. ತಮಾಷೆ ಮಾಡಿದೆ ಅತ್ತೆ. ಸರಿ, ನೀನು ತಮಾಷೆ ಗಿಮಾಷೆ ನಾಳೆ ಇಟ್ಕೋ. ನಾಳೆ ಬನ್ನಿ, ಶಾಸ್ತ್ರಕ್ಕೆ ಹೋಗಿದ್ದು ಬರೋಣ. ಬೇಗ ಬಂದ್ಬಿಡಿ ಮನೆ ಹತ್ರ. ಶಾಸ್ತ್ರನ ಯಾರಿಗೆ ದೊಡಮ್ಮ? ನಾಳೆ ನಿಮ್ಮ ಮನೆ ಹತ್ರ? ನಮ್ಮ ಮನೆ ಹತ್ರ ಅಲ್ಲ ಕಣೆ, ಬೇರೆ ಊರಿಗೆ ಹೋಗ್ಬೇಕು. ಇನ್ಯಾರಿಗೆ? ನಿಮ್ಮ ಮಾಮ ರಾಜಿಗೆ. ಓ ಹೌದಾ, ಮಾವನಿಗೆ ಮದುವೆ ಒಪ್ಪಂದ ಆಗೋಯ್ತಾ? ಆಗಿದ್ರೆ ನಾಳೆ ಶಾಸ್ತ್ರನಾ? ನಾಳೆ ಶಾಸ್ತ್ರ, ಬೇಗ ಹೋಗ್ಬೇಕು, ಬೇಗ ಬಂದ್ಬಿಡಿ. ರಾಜು ಮಾಮನ್ನ ನಾನೇ ಮದುವೆ ಆಗ್ತಿದ್ನಲ್ಲತ್ತೆ, ನನ್ನೇ ಕೇಳಲಿಲ್ಲ. ನನ್ನ ಬಿಟ್ಟು ಬೇರೆಯವ್ರು ನೋಡಿದ್ದೀರಾ? ಅವ್ವ ಶೋಕಿರಾಣಿ, ನೀನು ನಮ್ಮ ರಾಜನ ಮದುವೆಗೆ ಬಂದು ಮನೇಲಿ ಇರ್ತಿದ್ದ? ನೀನು ಪಟ್ಟಣದಲ್ಲಿ ಓದ್ದವಳು, ನಿಮ್ಮ ಮನೇಲಿ ಕೊಟ್ಬಿಡ್ತಿದ್ರ ನಮ್ಮ ರಾಜಿಗೆ? ಅವ್ರೇನು ಒಪ್ಕೋಬೇಕತ್ತೆ, ನಾನೇ ಒಪ್ಕೊಂಡಿದ್ದೀನಲ್ಲ. ಹಾಂ ತಮಾಷೆನೂ ತಮಾಷೆನಾ? ನಿಮ್ಮವ್ವ ಅಪ್ಪ ಒಪ್ಕೊಳ್ದೆ ನೀವು ಒಪ್ಕೊಬಿಡ್ತಿದೆ. ನಿಮ್ಮವ್ವ ಅಪ್ಪ ಒಪ್ಕೊಂಡ್ರೇ ನೀನು ಒಪ್ಕೊಳ್ಳಲ್ಲ. ನಮ್ಮ ಮನೆಗೆ ಬಂದು ಮನೆ ಕೆಲಸ ಮಾಡ್ತಿದ್ದ. ನಿನ್ನ ಕೆಲಸನೇ ನಾವು ಮಾಡಬೇಕಾಗೋದು ಅಷ್ಟೇ. ಏನು ಬೇಡ, ಬೇರೆ ಕಡೆ ನೋಡಿದ್ದೀವಿ. ಸದ್ಯಕ್ಕೆ ಬಂದು ಶಾಸ್ತ್ರ ಮುಗಿಸ್ಕೊಂಡು ಮದುವೆ ಬಂದು ದಾರೆ ಎರೆಯವ, ಈ ಬೇರೆ ಮಾತೇನು ಬೇಡ. ಬಿಡು ಅತ್ತೆ, ನೀವು ಒಪ್ಕೊಂಡ್ರು ನಾವು ಒಪ್ಕೋತಾ ಇರಲಿಲ್ಲ. ರಾಜಿಗೆ ನಾನು ಸರಿ ಬರಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ಬೈಬೇಡ. ಸರಿ, ನಾಳೆ ಎಷ್ಟು ಗಂಟೆಗೆ ಬರಬೇಕು ಹೇಳು, ಬರ್ತೇನೆ. ಸರಿ, ನಾಳೆ ಎಲ್ಲರೂ ಬಂದುಬಿಡಿ. ನಿಮ್ಮ ಅವನಿಗೂ ಅಪ್ಪನಿಗೂ ಹೇಳ್ಬಿಡು, ನನ್ನ ಜೊತೆ ಬಂದಿದ್ಲು, ನಾಳೆ ರಾಜ್ಯಶಾಸ್ತ್ರ ಇದೆಯಂತೆ, ಹೋಗ್ಬೇಕಂತೆ ಅಂತ. ಎಲ್ಲರೂ 8 ಗಂಟೆಗೆ ಮನೆ ಹತ್ರ ಕರ್ಕೊಬಂದ್ಬಿಡು, ಟೆಂಪೋ ವ್ಯವಸ್ಥೆ ಮಾಡಿದ್ದೀವಿ, ಟೆಂಪೋದಲ್ಲಿ ಹೋಗಿ ಬಂದುಬಿಡೋಣ. ಸರಿ, ಬರೋಕ್ಕಾಗಲ್ಲ ಹೇಳ್ಬಿಡೆ. ಸರಿ, ನಾನು ಹೋಗ್ತೇನೆ, ನಿನ್ನ ಜೊತೆ ಮಾತಾಡಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸುಬ್ಬಿ ಇವಾಗ ರಾಜನ ನಾನು ಮದುವೆ ಆಗ್ತೀನಿ ಅಂತಾಳೆ, ಅವಾಗೆಲ್ಲ ಆಗಲ್ಲ ಅಂತಿದ್ಲು. ಶೋ ದೇವ್ರೆ, ತಿರುಗಾಡಿ ಇವತ್ತು ಕಾಲು ನೋವು ಬಂತು.